ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ರಾಮ ಬಿರಹ ಬ್ಯಾಕುಲ ಭರತ ಸಾನುಜ ಸಹಿತ ಸಮಾಜ ಪಹುನಾಯಿ ಕರಿ ಹರಹು ಶ್ರಮ ಕಹಾ ಮುದಿತ ಮುನಿರಾಜ ರಿಧಿ ಸಿಧಿ ಸಿರ್ ಧರಿ ಮುನಿಬರ ಬಾನಿ ಬಡ ಬಾಗಿನಿ ಆಪುಹಿ अनुमानी कहहि परस्पर सिद्धि समुदायी अतुलित अतिथि राम लघु भाई मुनि पद बंदी करिय सोई आजू होई सुखी सब राज समाजू अस कही रचेवु रुचिर गृह नाना जेहि बिलो की बिल खाही बिमाना भोग विभूति भूरी भरी राखे देखत जिन्हि अमर अभिलाषे दासी दास साजु सब लीन्हे जोगवत रहहि मनहि मनु दीन्हे सब समाजु सजी सिद्धि पल माही जे सुख सुरपुर सपनेहु नाही प्रथम ही बास दिए सब केही सुंदर सुखद ಜಥಾ ರುಚಿ ಜೇಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅತಿಥಿಗಳಿಗೆ ತಕ್ಕದಾದಂತಹ ಮರ್ಯಾದೆಗಳನ್ನು ಮಾಡಬೇಕಲ್ಲ ಅಂತ ಯೋಚಿಸ್ತಾ ಇದ್ದಾಗ, ಅಂದರೆ ಭಾರದ್ವಾಜ ಮುನಿಗಳು ಯೋಚನೆ ಮಾಡ್ತಾ ಇದ್ದಾರೆ, ಇವರಿಗೆ ಅತಿಥಿ ಸತ್ಕಾರವನ್ನು ಕೊಡ್ತೀನಿ ಅಂತ ಹೇಳಿದೆ, ಆದರೆ ಭರತ ಒಬ್ಬನೇ ಬಂದಿಲ್ಲ, ಶತ್ರುಘ್ನ ಒಬ್ಬನೇ ಬಂದಿಲ್ಲ ಅಲ್ವಾ, ಇಡೀ ರಾಣಿವಾಸದವರು, ಆ ನಗರದ ಜನರು ಮತ್ತು ಸೈನಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ಆನೆಗಳು, ಕುದುರೆಗಳು ಬೇಕಾದಷ್ಟು ಬಂದಿದ್ದಾವೆ. ಸೊ ಈಗ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಅಣಿಮಾದಿ ಅಷ್ಟಸಿದ್ಧಿಗಳು ಅಂದರೆ 8 ಸಿದ್ಧಿಗಳಿದ್ದಾವೆ. ಅವು ಭರದ್ವಾಜ ಮುನಿಗಳು ಕರೀದೇನೆ ಅವರು ಮುಂದೆ ಬಂದು ಸೇವಕರ ಹಾಗೆ ನಿಂತ್ಕೊಂಡು ಹೇಳ್ತಾರೆ, ನಮಗೆ ಅಪ್ಪಣೆ ಆಗಲಿ, ನಾವೇನು ಮಾಡ್ಬೇಕು ಹೇಳಿ ಅಂತಂದ್ಬಿಟ್ಟು. ಆಗ ಮುನಿಗಳಿಗೆ ತುಂಬ ಸಂತೋಷ ಆಗತ್ತೆ. ನೋಡಿ ಅವರ ಪವರ್ ಎಷ್ಟಿರುತ್ತೆ, ಅವರ ತಪಸ್ಸಿನ ಶಕ್ತಿ ಎಷ್ಟಿರುತ್ತೆ ಅಂತಂದ್ಬಿಟ್ಟು. ಯಾರೇ ಆಗಿರ್ಬೋದು, ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ, ಯಾರು ಭಗವಂತನ ಭಕ್ತರಾಗಿರ್ತಾರೋ ಅಂಥವ್ರ ಮನೆ ಹತ್ರ ಈ ಅಷ್ಟಸಿದ್ಧಿಗಳು ಕಾಯ್ಕೊಂಡಿರುತ್ತಂತೆ, ನಮ್ಗೇನಾದರೂ ಕೆಲಸ ಕೊಡ್ತಾರಾ ಅಂತಂದ್ಬಿಟ್ಟು. ಯಾಕಂದರೆ ಅವ್ರ ಸೇವೆ ಮಾಡೋದು ಅಂತಂದರೆ ಅವ್ರಿಗಿಷ್ಟ, ಆದರೆ ಅವ್ರು ಯಾರು ಅದನ್ನು ಮುಟ್ಟೋದೂ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಅವ್ರಿಗೆ ಬರೀ ಭಗವಂತನ ನಾಮಸ್ಮರಣೆ, ಭಗವಂತನ ವಿಚಾರದಲ್ಲಿ ಮುಳುಗಿರೋದೇ ಇಷ್ಟ. ಅಷ್ಟಸಿದ್ಧಿಗಳು ಬೇಕಾಗಿಲ್ಲ, ಅವರಿಗೆ ನವನಿಧಿಗಳು ಬೇಕಾಗಿಲ್ಲ. ಆದರೆ ಅವರಿಗೆ ಇವರು ಸೇವೆ ಮಾಡೋದಕ್ಕೆ ಇಷ್ಟ ಅಂತೆ. ಇಲ್ಲಿ ಅವ್ರು ಏನು ಕರೀದೇನೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಲಿ ಅಂತ. ಅದನ್ನು ತಿಳ್ಕೊಂಡಿದ್ದ ತಕ್ಷಣ ಅಷ್ಟಸಿದ್ಧಿಗಳು ಇಲ್ಲಿ ಸೇವೆ ಮಾಡೋದಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ಆಗ ಮುನಿಗಳು ಸಂತೋಷದಿಂದ ಹೇಳ್ತಾರೆ, ಭರತನು ಮತ್ತು ಅವನ ಸೋದರನು ಆದಂಥ ಶತ್ರುಘ್ನ ಇದ್ದಾನಲ್ಲ, ಅವರ ಇಡೀ ಪರಿವಾರ ಶ್ರೀರಾಮನ ವಿರಹದಲ್ಲಿ ತುಂಬ ವ್ಯಾಕುಲರಾಗ್ಬಿಟ್ಟಿದ್ದಾರೆ. ಅಂದರೆ ತುಂಬಾ ನೊಂದಿದ್ದಾರೆ, ತುಂಬ ದುಃಖಪಟ್ಟಿದ್ದಾರೆ. ಅವರಿಗೆ ತಕ್ಕಂಥ ಆತಿಥ್ಯ ಸತ್ಕಾರಗಳನ್ನು ನೀವು ಮಾಡಿ ಅವರ ಶ್ರಮವನ್ನು ಪರಿಹಾರ ಮಾಡಿ. ಅಂದರೆ ಯಾವ ರೀತಿ ನೀವು ಅವರಿಗೆ ಸತ್ಕಾರ ಮಾಡಬೇಕು ಅಂತಂದರೆ, ಅವರು ಬಂದಿರುವಂಥ ಒಂದು ಆ ನೋವು ದುಃಖ ಏನಿದೆಯೋ ಮತ್ತು ಅಲ್ಲಿಂದ ನಡ್ಕೊಂಬಂದಿದ್ದಾರಲ್ವ, ಅವರ ಶ್ರಮ ಎಲ್ಲ ದೂರ ಆಗಿಬಿಡಬೇಕು. ಆ ರೀತಿ ನೀವು ಅವರಿಗೆ ಸತ್ಕಾರವನ್ನು ಮಾಡಿ. ಹೀಗೆ ಮಾಡಿ ಅಂತ ಹೇಳಲ್ಲ, ಯಾಕೆ ಅಂತಂದರೆ ಅಷ್ಟಸಿದ್ಧಿಗಳಿಗೆ ಏನೇನು ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಮುನಿವರರ ಆಜ್ಞೆಯನ್ನು ಶಿರಸ ವಹಿಸಿ ರಿದ್ಧಿ ಸಿದ್ಧಿಗಳು ಏನು ಅಂದ್ಕೊಳ್ತಾರೆ ಅಂತಂದರೆ, ಇವತ್ತು ನಾವು ಧನ್ಯರಾದ್ವಿ ಅಂತ ಅಂದ್ಕೊಳ್ತಾರೆ. ಅವರು ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಏನು ಅಂತಂದರೆ, ಶ್ರೀರಾಮಚಂದ್ರನ ಸೋದರನಾದಂತಹ ಭರತ ಸಾಟಿ ಇಲ್ಲದ ಅತಿಥಿ, ಅಂದರೆ ಅವನಂಥ ಅತಿಥಿ ನಮಗೆ ಬೇರೆ ಯಾರೂ ಸಿಗೋದಿಲ್ಲ. ಅವನಿಗೆ ಸೇವೆ ಮಾಡೋದು ಅಂತಂದರೆ ನಮ್ಮ ಪುಣ್ಯದ ಫಲ ಅದು ಅಂತಂದ್ಬಿಟ್ಟು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮುನಿಯ ಚರಣಗಳಿಗೆ ವಂದನೆ ಮಾಡಿ ಅವರು ಈ ಇಡೀ ರಾಜ ಸಮೂಹ ಇದೆಯಲ್ಲ ಅದು ಸುಖವಾಗಿರಬೇಕು, ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಅವರು ಮಾತಾಡ್ಕೊಳ್ತಾರೆ ಒಬ್ರಿಗೊಬ್ರು. ಆಮೇಲೆ ಏನು ಮಾಡ್ತಾರೆ, ವಿಮಾನಗಳೇ ನಾಚ್ಕೋಬೇಕು, ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತಲ್ಲ ಅದನ್ನು ವಿಮಾನಗಳು ಅಂತ ಕರೀತಾರೆ. ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ನಾಚ್ಕೋಬೇಕು. ಆ ರೀತಿ ಇವರು ಬೇಕಾದಷ್ಟು ಸುಂದರವಾದಂತಹ ಮನೆಗಳನ್ನು ರಚನೆ ಮಾಡಿಬಿಡ್ತಾರೆ. ಆ ಮನೆಗಳಲ್ಲಿ ಎಲ್ಲ ರೀತಿಯ ಭೋಗ ಸಾಮಗ್ರಿಗಳನ್ನು ಕೂಡ ಇಡ್ತಾರೆ. ಅದನ್ನು ನೋಡಿ ದೇವತೆಗಳು ಕೂಡ ಜೊಲ್ಲು ಸುರಿಸ್ತಾರಂತೆ. ಅಷ್ಟು
ಎಷ್ಟೊಂದು ಭೋಗ ಸಾಮಗ್ರಿಗಳಿದೆ, ನಮಗೂ ಇದ್ರೆ ಚೆನ್ನಾಗಿರ್ತಿತ್ತು, ನಾವು ಅನುಭವಿಸ್ಬೋದು ಅನ್ನೋದು ರೀತಿ ಅದು ಯೋಚನೆ ಬರುತ್ತಲ್ಲ, ಆ ರೀತಿ ಎಲ್ಲ ಥರದ ಭೋಗ ಸಾಮಗ್ರಿಗಳು. ಅವರು ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾರೆ, ಮತ್ತು ಆಯಾಸವಾಗಿರುತ್ತೆ ಅವರಿಗೆ. ಅವರು ಯಾವ ರೀತಿ ಯೋಚನೆನೂ ಮಾಡಬಾರ್ದು, ಅವ್ರಿಗೆ ಏನು ಬೇಕೋ ಎಲ್ಲ ಅವ್ರಿಗೆ ಸಿಗಬೇಕು ಅಂಥ ಎಲ್ಲ ಭೋಗ ಸಾಮಗ್ರಿಗಳನ್ನು ಅಲ್ಲಿಟ್ಟಿರ್ತಾರೆ. ಅದನ್ನೆಲ್ಲ ನೋಡಿ ಆ ದೇವತೆಗಳಿಗೂ ಕೂಡ ಅನಿಸುತ್ತೆ, ನಮಗೂ ಬೇಕಾಗಿತ್ತಿದೆಲ್ಲ, ಎಷ್ಟು ಚೆನ್ನಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದಾರಲ್ಲ ಅಂತಂದ್ಬಿಟ್ಟು ಆ ಆತಿಥ್ಯದ ಸಾಮಗ್ರಿಗಳನ್ನು ಹಿಡ್ಕೊಂಡು ದಾಸದಾಸಿಯರು ಇರ್ತಾರಲ್ಲ, ಅವರು ಅತಿಥಿಗಳು ಏನಾದರೂ ಕೇಳಿದ್ರೆ ಅದನ್ನು ಪೂರೈಸಬೇಕಲ್ವ, ಅದಕ್ಕೋಸ್ಕರ ಅವರು ನಿರೀಕ್ಷಣೆ ಮಾಡ್ತಾ ನಿಂತಿದ್ರಂತೆ. ಏನೇನು ಬೇಕೋ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಯಾರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅಂತ. ಸ್ವರ್ಗದಲ್ಲೂ ಕೂಡ ಮತ್ತು ಸ್ವಪ್ನದಲ್ಲೂ ಕನಸಲ್ಲೂ ಕೂಡ ಕಾಣದೇ ಇರುವಂತಹ ಸುಖ ಸಾಮಗ್ರಿಗಳನ್ನು ಸಿದ್ಧಿಗಳು ಕ್ಷಣ ಮಾತ್ರದಲ್ಲಿ ಅಣಿಗೊಳಿಸಿದರು. ನೋಡಿ, ರಿದ್ಧಿ ಸಿದ್ಧಿಗಳು ಅಂದ್ರೇ ಹಾಗೆ. ಕೆಲವರು ರಿದ್ಧಿ ಮತ್ತು ಸಿದ್ಧಿ ಅನ್ನುವಂತಹ ಆ ಸಿದ್ಧಿಗಳು ಬೇಕು ಅಂತ ಬಯಸ್ತಾರೆ, ಅದಕ್ಕೋಸ್ಕರ ಸಾಧನೆಗಳನ್ನು ಮಾಡಿ ಅದನ್ನು ಆ ಶಕ್ತಿಗಳನ್ನು ಪಡ್ಕೊಳ್ತಾರೆ. ಆದರೆ ಇಲ್ಲಿ ಭರದ್ವಾಜ ಮುನಿಗಳು ಕೇಳದೇನೆ ಅವರೇ ಬಂದು ಇಲ್ಲಿ ಭರತನ ಮನೆಯವರಿಗೆ ಏನೇನು ಸೌಕರ್ಯಗಳು ಬೇಕೋ ಆ ಊರಿನವ್ರಿಗಾಗಿರ್ಬೋದು, ಸೈನಿಕರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಏನೇನು ಬೇಕೋ ಕ್ಷಣ ಮಾತ್ರದಲ್ಲಿ ಅವರು ಅಣಿಗೊಳಿಸ್ತಾರೆ. ಮೊದಲಿಗೆ ಅವರು ಏನು ಮಾಡ್ತಾರೆ, ಅವರವರ ರುಚಿಗೆ ತಕ್ಕ ಹಾಗೆ ವಾಸಗೃಹಗಳನ್ನು ಬಿಟ್ಕೊಡ್ತಾರೆ. ಅಂದರೆ ಯಾರ್ಯಾರಿಗೆ ಯಾವ ಯಾವ ರೀತಿಯ ಮನೆ ಬೇಕೋ, ಅಂದರೆ ಇರೋದಕ್ಕೆ ಜಾಗ ಬೇಕೋ ಆ ರೀತಿ ವ್ಯವಸ್ಥೆಗಳನ್ನು ಮೊದಲು ಮಾಡ್ತಾರೆ. ಅಂದರೆ ಮೊದಲು ಹೋಗಿ ಉಳ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅವರು ಫ್ರೆಶ್ ಆಗೋದು ಅಂತ ಹೇಳ್ತೀವಲ್ವಾ, ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮ್ ಮಾಡಿಕೊಳ್ಳಿ. ಯಾಕಂದರೆ ಅವರು ಶೋಕದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಹೊಟ್ಟೆ ಹಸುವಲ್ಲಿದ್ದಾರೆ, ನಿರಾಶೆಯಲ್ಲಿದ್ದಾರೆ, ವಿರಹದಿಂದ ನೊಂದು ಬೆಂದು ಅವರು ಮತ್ತು ಅಲ್ಲಿಂದ ನಡ್ಕೊಂಡು ಬಂದಿರ್ತಾರಲ್ಲ, ಅದಕ್ಕೋಸ್ಕರ ತುಂಬಾ ದಣಿದು ಇರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೊದಲು ಮನೆಗಳನ್ನು ಅವರಿಗೆಲ್ಲರಿಗೂ ಅನುಕೂಲ ಮಾಡಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.